ಇನ್ನು ಕಸ್ಟಡಿಯಲ್ಲಿ ಇರ್ತಕ್ಕಂಥ ನಟಿ ರನ್ಯಾ ಅವರ ಟ್ರಾವೆಲ್ ಹಿಸ್ಟ್ರಿ ಇವಾಗ ಬಯಲಾಗಿದೆ. ಇವರು ಎಲ್ಲೆಲ್ಲಿ ಹೋಗ್ತಾ ಇದ್ರು, ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು, ವಿದೇಶಗಳಿಗೆ ಹೆಂಗೆ ಹೋಗ್ತಾ ಇದ್ರು, ಪದೇ ಪದೇ ಯಾಕೆ ಹೋಗ್ತಾ ಇದ್ರು, ಈ ಎಲ್ಲ ಮಾಹಿತಿ ಗೊತ್ತಾಗಿದೆ. ಸೊ ನಟಿ ರನ್ಯಾ ರಾವ್ ಬಂಧನ ಪ್ರಕರಣದಲ್ಲಿ ಈಗ ಆಕೆಯ ಟ್ರಾವೆಲ್ ಹಿಸ್ಟ್ರಿ ಕೂಡ ಬಯಲಾಗಿದೆ. ಜನವರಿಯಿಂದ ಅಂದರೆ ಈ 2025 ಲೆಕ್ಕ ತಗೊಳ್ಳಿ, 2025 ಜನವರಿಯಿಂದ ಆಕೆ ಸಂಚಾರ ಮಾಡಿದ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿ ಬಳಿಗಿದೆ. ಸೊ ಆಕೆಯ ಟ್ರಾವೆಲ್ ಹಿಸ್ಟ್ರಿ, ಎಲ್ಲೆಲ್ಲಿ ಈಕೆ ಓಡಾಡಿದ್ರು ಮತ್ತು ಯಾವ ಕಾರಣಕ್ಕೆ ಓಡಾಡಿದ್ರು ಅನ್ನೋದು ಮುಖ್ಯ. ಯಾಕೆಂದರೆ ಆಕೆ ಸಿಕ್ಕಾಕೊಂಡಾಗ ಗೋಲ್ಡ್ ಬಿಸ್ಕೆಟ್ ಸಿಕ್ಕಿದೆ ನೋಡಿ. ಏರ್ಪೋರ್ಟ್ನ ವಲಸೆ ವಿಭಾಗದಲ್ಲಿ ಫ್ರೀಕ್ವೆಂಟ್ ಟ್ರಾವೆಲರ್ ಅಂತ ನೋಂದಣಿಯಾಗಿದೆಯಂತೆ. ಈಕೆ ವಿದೇಶಗಳಿಗೆ ಪದೇ ಪದೇ ಮೇಲಿಂದ ಮೇಲೆ ಈಕೆ ಟ್ರಾವೆಲ್ ಮಾಡಿದ್ದಾರೆ ಅಂತ ವಲಸೆ ವಿಭಾಗದಲ್ಲಿ, ಇಮಿಗ್ರೇಷನ್ ವಿಭಾಗದಲ್ಲಿ ನಮೂದಾಗಿದೆ. ಡಿಸೆಂಬರ್ 24ನೇ ತಾರೀಕು 2024 ಡಿಸೆಂಬರ್ 24ನೇ ತಾರೀಕು ಆಕೆ ದುಬೈಗೆ ಪ್ರಯಾಣ ಮಾಡಿರೋದು ಗೊತ್ತಾಗಿದೆ. ಅಲ್ಲಿಂದ ಇವಾಗ ಆಕೆಯ ಟ್ರಾವೆಲ್ ಹಿಸ್ಟ್ರಿ ನೋಡ್ತಾ ಹೋಗೋಣ. ಡಿಸೆಂಬರ್ 24, ಡಿಸೆಂಬರ್ 27ಕ್ಕೆ ದುಬೈನಿಂದ ಆಕೆ ವಾಪಸ್ ಬಂದಿದ್ದಾರೆ. ದುಬೈನಿಂದ ಬರಬೇಕಾದ್ರೆ ಈಕೆ ಗೋಲ್ಡ್ ಬಿಸ್ಕೆಟ್ ತಂದಿರೋದು. ರಿಮೆಂಬರ್, ಡಿಸೆಂಬರ್ 24ಕ್ಕೆ ದುಬೈಗೆ ಹೋಗ್ತಾರೆ, 27ಕ್ಕೆ ವಾಪಸ್ ಬರ್ತಾರೆ. ಆಮೇಲೆ ಈ ವರ್ಷ 2025ರಲ್ಲಿ ಜನವರಿ 18ಕ್ಕೆ ಆಕೆ ಅಮೆರಿಕ ಪ್ರಯಾಣವನ್ನು ಕೈಗೊಳ್ತಾರೆ. ಜನವರಿ 18, 2025 ಅಮೆರಿಕ ಪ್ರಯಾಣವನ್ನು ಕೈಗೊಳ್ತಾರೆ. 7 ದಿನ ಅಮೆರಿಕದಲ್ಲಿ ತಂಗಿದ್ರು ರನ್ಯಾ ರಾವ್ ಅಂತ ಗೊತ್ತಾಗಿದೆ. 7 ಡೇಸ್. ಅವ್ರು ಹೇಳ್ಕೊಂಡಿದ್ದಾರೆ ನಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ ಅಂತ. ಬಟ್ ಅದೇನಪ್ಪ ನನಗೆ ಗೊತ್ತಿಲ್ಲ. 7 ದಿನ ಅಮೆರಿಕದಲ್ಲಿ ಅವರು ತಂಗಿದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಆಮೇಲೆ ಜನವರಿ 25ಕ್ಕೆ ಅಮೆರಿಕದಿಂದ ಬೆಂಗಳೂರು ವಾಪಸ್ ಆಗ್ತಾರೆ. 18ನೇ ತಾರೀಕು ಹೊರಡ್ತಾರೆ, 25ಕ್ಕೆ ಬೆಂಗಳೂರಿಗೆ ಅವರು ವಾಪಸ್ ಆಗ್ತಾರೆ ಅಮೆರಿಕದಿಂದ. ಮತ್ತೆ ಇನ್ನು ಫೆಬ್ರವರಿಗೆ ಶುರು ಮಾಡೋಣ. ಫೆಬ್ರವರಿ ತಿಂಗಳಲ್ಲಿ ನಿರಂತರವಾಗಿ ದುಬೈ ಪ್ರವಾಸ ಆರಂಭ ಆಗುತ್ತೆ ಈಕೆಯದ್ದು. ಫೆಬ್ರವರಿ 2ನೇ ತಾರೀಕು ದುಬೈ ಪ್ರಯಾಣ ಮಾಡಿದ್ರು ಈಕೆ. ಫೆಬ್ರವರಿ 2ಕ್ಕೆ, ಫೆಬ್ರವರಿ 2ರಿಂದ ಮಾರ್ಚ್ 3ರವರೆಗೆ ಅಂದರೆ 1 ತಿಂಗಳ ಗ್ಯಾಪಲ್ಲಿ 5 ಬಾರಿ ಪ್ರಯಾಣ ಮಾಡಿದ್ದಾರೆ. 5ನೇ ಬಾರಿಗೆ ಆಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊಂಡು ಸಿಕ್ಕಾಕೊಂಡಿರೋದು ಯಾವಾಗ? ಮಾರ್ಚ್ 3ನೇ ತಾರೀಕು. ಅಲ್ಲಿ ತನಕ ಆಕೆ 1 ತಿಂಗಳ ಗ್ಯಾಪಲ್ಲಿ 5 ಬಾರಿ ಪ್ರಯಾಣ. ಈಗ ಗೋಲ್ಡನ್ನು ತರಬೇಕು ಅಂತಲೇ ಹೋಗಿದ್ದಾರೆ ಅಂತಂದರೆ ಹಾಗಾದರೆ ಎಷ್ಟು ತಂದಿರಬಹುದು ಈ 5 ಬಾರಿ ಪ್ರಯಾಣದಲ್ಲಿ ಅಂತ ಪ್ರಶ್ನೆ.